ಎಲ್ಲರಿಗೆ ನಮಸ್ಕಾರ. ನಮ್ಮ ಉದಯ ಕನ್ನಡ ವಾಹಿನಿಯಲ್ಲಿ ಸಾಧಕರ ಹಾದಿ ಎಂಬ ಒಂದು ವಿಶೇಷ ಸಂದರ್ಶನವನ್ನು ಈ ವಾರದ ವಿಶೇಷ ಸಂದರ್ಶನದಲ್ಲಿ ಇಬ್ಬರು ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಲು ಪಡಿಸುತ್ತೇನೆ. ಸರ್ ನಮಸ್ತೆ. ಸರ್ ನಮ್ಮ ಉದಯದ ಸ್ಥಳೀಯ ಹೋರಾಟದ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್? ಇಬ್ಬರು ಮೊದಲ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಮುದ್ಗಲ್ ಘಟಕದ ಅಧ್ಯಕ್ಷ ಎಸ್.ಎ. ನಯೀಂ ನನ್ನ ಹೆಸರು. ಸರ್ ನೀವು? ಬಸವರಾಜ್ ಗೋಕರ್ಣ ಅಂತಂದು ದಲಿತ ಸಂಘರ್ಷ ಸಮಿತಿಯ ಮುದ್ಗಲ್ ಅಧ್ಯಕ್ಷರು. ಸರ್ ನಮ್ಮದು ಮೊದಲೇ ಕ್ವಶನ್ ಏನಂದರೆ, ನೀವಿಬ್ಬರು ಹೋರಾಟ ಕ್ಷೇತ್ರ ಬರೋದು ಕಾರಣವೇನು ಸರ್? ನಾವು ಸುಮಾರು ಒಂದು 21 ವರ್ಷ ಆಯಿತು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ. ಈ ಹಿಂದೆ ಬಹಳಷ್ಟು ಜ್ವಲಂತ ಸಮಸ್ಯೆಗಳು ನಮ್ಮ ಮುದ್ಗಲ್ ಪಟ್ಟಣದಲ್ಲಿ ಇದ್ದು, ಅದರ ಬಗ್ಗೆ ಹೋರಾಟ ಮಾಡುವ ಒಂದು ಉದ್ದೇಶದಿಂದ ನಾವು ಈ ಸಂಘಟನೆಯಲ್ಲಿ ಬಂದಿದ್ದೀವಿ. ಸರ್ ನೀವು? ಹಲವಾರು ಈಗ ನಾವು 30 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಹಲವಾರು ಸಮಸ್ಯೆಗಳಿದ್ದು, ಅನಂತರ ಸಮಾಜ ಸೇವಾ ಆಯೋಗದ ಹೋರಾಟದ ಬಗ್ಗೆ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ವಿ. ಸರ್ ಈ ಹೋರಾಟ ಯಾವ ಸಮಸ್ಯೆಯಿಂದ ನೀವು ಸ್ಟಾರ್ಟ್ ಮಾಡ್ತೀನಿ ಹೋರಾಟಕ್ಕೆ ಅಂತ ಹೇಳಿ? ನಾವು ಸಮಸ್ಯೆಯನ್ನು ನಮ್ಮ ಇರ್ತಕ್ಕಂಥ ಯಾರು ಶೋಷಿತರ ಒಳಗಾಗಿ ಯಾರು ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಇದ್ದಾರೆ, ಆ ಒಂದು ಜ್ವಲಂತ ಸಮಸ್ಯೆಗಳನ್ನು ಮತ್ತು ನಮ್ಮ ಏನು B.R. ಅಂಬೇಡ್ಕರ್ ಒಂದು ಸಂವಿಧಾನ ಅಡಿಯಲ್ಲಿ ಏನು ಸಮಸ್ಯೆಗಳು ಇದು ಮಾಡಬೇಕಿತ್ತು, ಆ ಸಮಸ್ಯೆಗಳ ಅನುಗುಣವಾಗಿ ನಮ್ಮ ಹಕ್ಕನ್ನು ನಾವು ಪಡೆಯಲಿಕ್ಕೆ ನಾವು ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗಿದೆ. ಸರ್ ಮುದ್ಗಲ್ ಸಮಸ್ಯೆ ನೇರ ಪ್ರಶ್ನೆ ಅಂದರೆ ನೀರಿನ ಸಮಸ್ಯೆ. ಹೇಗೆ ಅದು ಜನರಿಗೆ ಹೇಗೆ ತೊಂದರೆ ಆಗುತ್ತಿದೆ ಸರ್? ಇದು ಸುಮಾರು 7-8 ವರ್ಷಗಳಿಂದ ನಮ್ಮ ಮುದ್ಗಲ್ನಲ್ಲಿ ಈ ನೀರಿನ ಸಮಸ್ಯೆ ತಲೆದೋರಿದೆ. ಕುಡಿಯುವ ನೀರು ಬಗ್ಗೆ ಹಲವಾರು ಹೋರಾಟಗಳು ನಾವು ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡುವ ಪರಿಸ್ಥಿತಿ ಇದೆ. ಇದನ್ನು ಆದಷ್ಟು ಬೇಗ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬೇಗ ಮುಂದೆ ಬಂದು ಈ ಸಮಸ್ಯೆಯನ್ನು ನಿವಾರಿಸಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಈ ಮುದ್ಗಲ್ ಪಟ್ಟಣದಲ್ಲಿ ಕಂಡರಿಯದಂಥ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಹೇಳಬೇಕು ಬಯಸ್ತೀನಿ. ಸರ್ ನಿಮ್ಮ ಕ್ವಶನ್, ಈಗ ನೀರಿನ ಸಮಸ್ಯೆ ಅಂತ ಇದೆಯಲ್ಲ, ನೀವು ಮೊದಲ ಪ್ರಯತ್ನ ಏನು ಮಾಡ್ತೀವಿ ಸರ್? ಯಾವ ಥರ ಹೋರಾಟ ಸ್ಟಾರ್ಟ್ ಆಗಿದ್ದೀವಿ ಸರ್? ಕುಡಿಯುವ ನೀರು ಸಮಸ್ಯೆ ಅಂದರೆ ನಾವು ಈಗ ನೋಡ್ತಕ್ಕಂಥದ್ದು ಒಂದು ಭಾಳ ಅಂದರೆ 10 ವರ್ಷದಿಂದ ಇದೆ. 10 ವರ್ಷದಿಂದ ನಾವು ಹೋರಾಟನೂ ಮಾಡ್ತಿದ್ವಿ. ಯಾವ ಥರ ಅಂದ್ರೆ ಒಂದು ತಾಲೂಕು ಲೆವೆಲ್ ಆಗಲಿ, ಒಂದು ಹೋಬಳಿ ಲೆವೆಲ್ ಆಗಲಿ, ನಾವು ಅಧಿಕಾರಿಗಳಿಗೆ ಒಂದು ಮನೆಗೆ ಪತ್ರದ ಮೂಲಕ, ಒಂದು ಗೆರವದ ಮೂಲಕ ಒಂದು ಪತ್ರ ಕೊಟ್ಟರು ನಮ್ಮ ಸಮಸ್ಯೆಗಳನ್ನು ಅಲ್ಲಿ ಕುಡಿಯುವ ನೀರಿಂದ 23 ವರ್ಷ ಸಮಸ್ಯೆ ಬಗೆಯುತ್ತೆ. ಅಧಿಕಾರಿಗಳ ಗಮನಕ್ಕೆ ತಂದರೆ ಏನು ಸರ್ ಈ ಸಮಸ್ಯೆ? ಇದರ ಬಗ್ಗೆ ಸುಮಾರು ಹೋರಾಟಗಳು ಆಗಿವೆ ಸರ್. ಅಧಿಕಾರಿಗಳಿಗೂ ಗೊತ್ತಿದೆ, ಜನಪ್ರತಿನಿಧಿಗಳಿಗೂ ಗೊತ್ತಿದೆ, ಸರ್ಕಾರದ ಮಟ್ಟದಲ್ಲಿ ಸಹ ಚರ್ಚೆಯಾಗಿವೆ. ಆದರೂ ಇಲ್ಲಿವರೆಗೆ ಯಾವುದೇ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ನಿಮ್ಮ ಹೋರಾಟ ಸಾರ್ವಜನಿಕರ ಬೆಂಬಲ ಹೆಂಗೆ ಸರ್? ನಿಮ್ಮ ಹೋರಾಟಕ್ಕೆ ಅವರು ಹೆಂಗೆ ಬೆಂಬಲ ನೀಡುತ್ತಿದ್ದಾರೆ ಸರ್? ಇದು ನೀರಿನ ಸಮಸ್ಯೆ ಇರಬಹುದು, ಆಮೇಲೆ ತಾಲೂಕು ರಚನೆಯ ಬಗ್ಗೆ ಇರಬಹುದು, ಆಮೇಲೆ ನಂದವಾಡಿಗೆ ಏತ ನೀರಾವರಿಯ ಬಗ್ಗೆ ಇರಬಹುದು. ಜನರ ಸ್ಪಂದನೆ ಚೆನ್ನಾಗಿ ಸಿಕ್ಕಿದೆ ನಮಗೆ. ಜನರ ಬಗ್ಗೆ ಏನು ನಮಗೆ ಇದಿಲ್ಲ, ಯಾಕಂದರೆ ಜನರು ಹೋರಾಟಗಾರರಿಗೆ ಯಾವಾಗಲೂ ಸದಾ ಅವರ ಜೊತೆ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ಅವರು ಸದಾ ಮುಂದೆ ಬಂದು ಭಾಗಿಯಾಗ್ತಾ ಇದ್ದಾರೆ. ಈಗ ಹೋರಾಟ ಹಿಂದಿಂದ ಮಾಡ್ಕೊಂಡು ಬಂದಿರಿ ಸರ್. ನೀವು ಹೆಂಗಿರ್ತಾರೆ ನಿಮ್ಗೆ ಎದುರಾಗುವ ದೊಡ್ಡ ತೊಂದರೆ ಏನು ಸರ್? ಎದುರಿಗೆ ಸ್ವಲ್ಪ ಹೋರಾಟದ ಮಾಡ್ಕೊಂಡು ಬಂದಿರಲ್ಲ, ಅದರ ತೊಂದರೆ ಯಾವ್ಯಾವ ಇರ್ಬೋದು ಅಂತ? ಎಂಥ ತೊಂದರೆ ಸರ್? ಈಗ ಜನರ ನಿಮ್ಮ ಕೂಡ ಬರ್ತಾರೆ ಇಲ್ಲ ಅಂತಂದ್ರೆ ನಿಮ್ಮ ಸಂಘಟನೆ ಎಲ್ಲ ನಿಮ್ಗೆ ಬರ್ತಾರೆ ಇಲ್ಲ ಇವರೆಲ್ಲ? ಜನರು ಸದಾ ನಮ್ಮ ಜೊತೆಗೆ ಇದ್ದಾರೆ ಸರ್. ಆಮೇಲೆ ನಮ್ಮ ಹೋರಾಟಗಾರರಂತರೂ ಅತ್ಯಂತ ಹುರುಪಿನಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇರೋದು ಮುಖ್ಯ ಸಮಸ್ಯೆ ಅಂದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇಂದಾಗಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಲಿಕ್ಕೆ ಈ ಸರ್ಕಾರ ಮತ್ತು ಅಧಿಕಾರಿಗಳು ಇನ್ನೇನು ಕ್ರಮ ಕೈಗೊಂಡಾರೆ ಸರ್? ಈ ನೀರಿನ ಸಮಸ್ಯೆ ಆಯ್ತು, ಮತ್ತು ಮೂಲಭೂತ ಸೌಲಭ್ಯಕ್ಕೆ ಸಮಸ್ಯೆಗಳಿರ್ತಾವಲ್ರಿ, ಅದಕ್ಕೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಏನು ಕ್ರಮ ತಗೊಂಡಿದೆ ಸರ್ ನಿಮ್ಮ ಹೋರಾಟ? ಇದು ನೋಡಿ ಸರ್,
ಇದು ರಾಜಕೀಯ ಸಹ ಇದರಲ್ಲಿ ಇದೆ. ಹಾಂ ಅದು ನಾನು ಯಾರ್ದು ಹೆಸರು ತಗೊಳ್ಳಿಕ್ಕೆ ಇಚ್ಛೆ ಪಡಲ್ಲ. ಬಟ್ ಈ ರಾಜಕೀಯ ವ್ಯವಸ್ಥೆಯಿಂದಾಗಿ ನಾವು ಈ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಇಲ್ಲ, ಒಂದನೇ ಮಾತು. ಆಮೇಲೆ ಅಧಿಕಾರಿಗಳು ಆದರೂ ಸಹ ಅವರು ಇದರ ಬಗ್ಗೆ ಕಾಳಜಿ ವಹಿಸಿ ಈ ನೀರಿನ ಬಗ್ಗೆ ಇದು ಕ್ರಮ ತಗೋಬೇಕಾಗಿತ್ತು. 1 ಕೋಟಿ ಜಿಲ್ಲಾಧಿಕಾರಿ ಅವರು ನೀರಿನ ಟ್ಯಾಂಕಿಗೋಸ್ಕರ 2,40,00,000 ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅದರಲ್ಲಿ 1,20,00,000 ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಟೆಂಡರ್ ಅತಿ ಶೀಘ್ರದಲ್ಲಿ ಟೆಂಡರ್ ಕರೆದು ಅದು ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಲಾಗಿತ್ತು. ಆದರೆ ಮುಖ್ಯಾಧಿಕಾರಿಗಳು ಸಹ ಇನ್ನುವರೆಗೆ ಇದರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಸರಿ, ಇನ್ನೊಂದು ಕ್ವಶನ್ ಕೇಳಬೇಕು. ಈಗ ಹೋರಾಟ ಮಾಡ್ಕೊಂತ ಬಂದಿರಿ ನೀವು. ಈ ಜನರಂತರ ಹೋರಾಟ ಮಾಡ್ತಾರ, ಯಾವುದು ಕೆಲಸ ಆಗಿರಲ್ಲ, ಯಾರು ಆಗೋಲ್ಲ ಕೆಲಸ, ಇವ್ರು ಏನು ಹೋರಾಟ ಮಾಡಿದ್ರೆ ಏನೈತೆ ಅಂತೇಳಿ ಟೀಕೆಗಳು ಬರಕತ್ತಾವ, ನಮ್ಮ ಗಮನಕ್ಕೆ ಬಂದದ. ಅದ್ರ ಬಗ್ಗೆ ಏನು ಹೇಳ್ತಾರೆ ಜನರಿಗೆ? ಸರ್, ಟೀಕೆಗಳಂತೂ ಅವ್ರು ಮಾಡ್ತಕ್ಕಂಥದ್ದು ಸಹಜ. ಯಾಕಂದ್ರೆ ನಾವು ಹೋರಾಟ ಮಾಡ್ತಿರೋದು ಅವ್ರಿಗೆ ಗೊತ್ತಿದ್ದು ಇದು ಏನು ಅಧಿಕಾರಿಗಳದ್ದು ನಿರ್ಲಕ್ಷ್ಯ ಅಥವಾ ಜನಪ್ರತಿನಿಧಿ ನಿರ್ಲಕ್ಷ್ಯ, ಅವ್ರ ನಿರ್ಲಕ್ಷ್ಯದಿಂದ ನಾವು ಸಂಘಟನೆಕಾರ ಒಂದು ಮಾತು ಅವರು ಟೀಕೆಗಳನ್ನು ಮಾಡ್ತಾರೆ. ನಾವು ಏನು ಹೇಳ್ತಿರೋದಂದ್ರೆ ಅವ್ರಿಗೆ ನಾವು ಹೇಳ್ತಿದ್ದೀವಿ ಏನಂತ, ಇಲ್ಲ ಇವತ್ತಾಗುತ್ತಾ, ನಾಳೆ ಬರ್ತಾವ, ನಮ್ಗೆ ಅಧಿಕಾರಿಗಳು ಹೇಳಿದ್ದಾರೆ, ಮತ್ತು ಜನಪ್ರತಿನಿಧಿಗಳು ತಿಳಿಸ್ಯಾರ, ಅಲ್ಲಿ ಇಟ್ಟು ಹೇಳಿರೋದಾಗ ಅವು ಹೇಳಿದಾಗೂ ಮತ್ತೆ ಕೇಳ ಸ್ಥಿತಿಯಾಗಿ ಅದ ಇದನ್ನ ನಮ್ಮ ಸಮಸ್ಯೆಗಳನ್ನು ಅವ್ರು ಮಾಡ್ತಾ ಇಲ್ಲ. ಅವರು ನಮ್ಮ ಸಮಸ್ಯೆಯನ್ನ ಇದು ಮಾಡ್ತಾ ಇಲ್ಲ, ಕಾರ್ಯಕ್ರಮ ನಿರ್ವಹಣೆ ತರ್ತಾ ಇಲ್ಲ. ಅದಕ್ಕೆ ಆಸವಾಗಿ ಮಾಡೋದ್ರಿಂದ ಸಾರ್ವಜನಿಕ ಟೀಕೆ ಮಾಡೋದು ಬಹಳ ಸಹಜ. ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಟೀಕೆ ಮಾಡಲಾದಂಥದ್ದು ಒಂದು ಒಳ್ಳೆಯ ಒಂದು ಹೋರಾಟ ಹಾಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ಳಬೇಕನ್ನೋದು ನಮ್ಮ ಇಚ್ಛಾಶೆ. ಈ ಹಿಂದಿನ ಯುವಕರಿಗೆ ಸರ್ ಊರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತರ ಅಂತ ಹೆಂಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಸುಮಾರು ಸರ್ ನಾವು 21 ವರ್ಷದಿಂದ ನಮ್ಮ ಸಂಘಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯುವಕರಿಗೆ ಆದ್ಯತೆ ಕೊಟ್ಟಿವಿ, ಯುವಕರಿಗೆ ಸೇರ್ಪಡೆ ಮಾಡಿದ್ವಿ. ಸಾವಿರಾರು ಜನ ಯುವಕರು ನಮ್ಮ ಮುದ್ಗಲ್ ಭಾಗದಲ್ಲಿ ಇರ್ಬೋದು, ನಮ್ಮ ಮುದ್ಗಲ್ನ ಎಲ್ಲ ಹೋಬಳಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಯುವಕರು ಇರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ಸಂಘಟನೆಯಲ್ಲಿ ಸೇರ್ಪಡೆ ಮಾಡಿಕೊಂಡು ಹೋರಾಟದ ಮುಂಚೂಣಿಯಲ್ಲಿ ಬರಲು ಅವರಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ನೇರ ಪ್ರಶ್ನೆ ನಿಮ್ಗೆ ಕೇಳಬೇಕಂದ್ರೆ, ಈ ಮುಂದಿನ ಬೇಡಿಕೆ ಸಮಸ್ಯೆ ನಮ್ಗೆ ಏನೇನು ಕೊಟ್ಟರೆ ಸರ್ಕಾರದಿಂದ ಅನುಕೂಲ ಆಗುತ್ತಾ ಅನ್ನೋದು ಹೇಳ್ಬೋದು ಸರ್. ನೋಡ್ರಿ, ಪ್ರಮುಖವಾಗಿ ನಾನು ಒಂದು ಸಂಘಟನೆಯಲ್ಲಿ 21 ವರ್ಷದ ಹಿಂದೆ ಸೇರಿದಾಗ ನಮ್ಮ ಮುದ್ಗಲ್ನಲ್ಲಿ ನಮ್ಮ ಮುದ್ಗಲ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಮುದ್ಗಲ್ನಲ್ಲಿ ಕೋಟೆ ಉತ್ಸವ ಮಾಡಬೇಕು, ಮುದ್ಗಲ್ ತಾಲೂಕು ರಚನೆ ಮಾಡಬೇಕು, ಹಾಗೂ ಇಲ್ಲಿ ಮುದ್ಗಲ್ ಭಾಗದ ಬಡವರ ರೈತರ ಜೀವನಾಡಿಯಾಗಿರುವ ನಂದವಾಡಿಗೆ ಏತ ನೀರಾವರಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಸತತ 30-35 ವರ್ಷದ ಹಿಂದಿನಿಂದ ಹೋರಾಟ ಮಾಡ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಮಾಜಿ ಶಾಸಕರಾದ ದಿವಂಗತ ಎಂ ಗಂಗಣ್ಣ ಅವರು. ಆ ಸಂದರ್ಭದಲ್ಲಿ ನಾನು 21 ವರ್ಷದ ಹಿಂದೆ ಸಂಘಟನೆಯಲ್ಲಿ ಸೇರಿದಾಗ ನಮ್ಮ ಜೊತೆಗಾರರ ಜೊತೆಗೆ ನಾನು ಅವರ ಸಲಹೆ ಸೂಚನೆ ತಗೊಳ್ಳಿಕ್ಕೆ ಅವರ ಮನೆಗೆ ಹೋಗಿದ್ದೆ. ಅವಾಗ ಅವರು ಆಶೀರ್ವಾದದ ಜೊತೆಗೆ 3 ಅತ್ಯುತ್ತಮ ಸಲಹೆಯನ್ನು ಕೊಟ್ಟಿದ್ರು. ನಾನು ಸತತ ಏನು ಹೋರಾಟ ಮಾಡ್ತಾ ಬಂದಿದ್ದೀನಿ, ಇದರ ಬಗ್ಗೆ ನೀವು ಈ ಹೋರಾಟವನ್ನು ಯಾವಾಗಲೂ ಈ 3 ಬೇಡಿಕೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ರಿ ಅಂತೇಳಿ ಅವರು ಹೇಳಿದರು. ಸತತ ನಾವು ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಬಂದಿದ್ದೇವೆ. ಈಗಾಗಲೇ ನಂದವಾಡಿಗೆ ಏತ ನೀರಾವರಿ ಜಾರಿಗೆ ಆಗಿದೆ. ಆದರೆ ತಾಲೂಕಿಂದು ಒಂದು ಮುದ್ಗಲ್ ಕೋಟೆ ಉತ್ಸವ ಆಗುವುದೊಂದು ಬಾಕಿ ಇದೆ. ಅದು ಆದ ನಂತರ ಈಗ ತಲೆದೋರಿರ್ತಕ್ಕಂಥ ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಾವು ಬಹಳ ಕಾಳಜಿಯಿಂದ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಸರ್, ನಾವು ನೂರಾರು ಸಮಸ್ಯೆ ಏನಿಲ್ಲ, ಕೆಲವೊಂದಿಷ್ಟು ಮೇನ್ ಸಮಸ್ಯೆಗಳಿದೆ. ಅಧಿಕಾರಿಗಳು ಏನು ಸಂದೇಶ ಕೊಡ್ತೀವಿ ಸರ್? ನಾವು ಕುಡಿಯೋ ನೀರಿಂದ ಅವರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಕುಡಿಯೋ ನೀರು ಮೊದಲು ಬೇಕು. ನಮ್ಮ ಮುದ್ಗಲ್ ಮುಖ್ಯವಾಗಿದ್ದು ಕುಡಿಯೋ ನೀರು. ಅದಕ್ಕೆ ನಾನು ಅವರಲ್ಲಿ ಜನಪ್ರತಿನಿಧಿಗಳಲ್ಲಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಲ್ಲಿ ಅವರಲ್ಲಿ ನಾವು ಕೇಳ್ತಾ ಇರೋದು ಇಷ್ಟೇ, ನಮಗೆ ಕುಡಿಯೋ ನೀರು ಕೊಡ್ರಿ, ಕುಡಿಯೋ ನೀರು ಮೊದಲು ಮುಖ್ಯ ಕೊಡಬೇಕು. ಕುಡಿಯೋ ನೀರಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲ ಸರ್ವ ಜನಾಂಗಕ್ಕೂ ಕುಡಿಯೋ ನೀರು ಬೇಕು, ಅವರಿಗೆ ಇವರಿಗೆ ಅಂತ ಏನಿಲ್ಲ. ಅದಕ್ಕೆ ನಾವು ಮೊದಲು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಮತ್ತು ಮುದ್ಗಲ್ನ ತಾಲೂಕು ಜನಪ್ರತಿನಿಧಿಗಳಿಗೆ ಒಂದು ನಾನು ಸಂದೇಶ ಕೊಡ್ತಿರೋದು ಏನಂದ್ರೆ, ತಾಲೂಕಿನ ಬಗ್ಗೆ ನಮ್ಮ ಜನರ ಇಚ್ಛಾಶಕ್ತಿ ತಗೊಂಡು ಅವರಲ್ಲಿ ಕುಡಿಯೋ ನೀರು ಮತ್ತು ತಾಲೂಕು ಬಗ್ಗೆ ತಾವು ಹೋರಾಟ ಮಾಡಬೇಕು, ನಾವು ತಮ್ಗೆ ಬೆಂಬಲವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಸರ್, ಮುದ್ಗಲ್ ಜನರಿಗೆ ನಿಮ್ಮ ಸಂದೇಶ ಏನು ಸರ್?
ಮುದ್ಗಲ್ ಜನರಿಗೆ ನಮ್ಮ ಸಂದೇಶ ಏನು ಅಂದ್ರೆ, ಮುಂದೆ ಬರ್ತಕ್ಕಂಥ ನಾವು ಯಾಕಂದ್ರೆ ಇಷ್ಟು ವರ್ಷ ಹೋರಾಟ ಮಾಡಿದ್ದೀವಿ, ಸುಮ್ಮನೆ ಕೂಡ್ತೀವಿ ಅಂತ ಹೇಳಿ ಅದು ಇಲ್ಲ. ನಾವು ಸತತ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ಸತತ ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಆ ಹೋರಾಟಗಳಿಗೆ ಆರ್ಥಿಕವಾಗಿ ಸಹ ಹೋರಾಟಗಾರರಿಗೆ ಬೆಂಬಲ ಬೇಕು. ಆಮೇಲೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೂಡ ನಮಗೆ ಶಕ್ತಿ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುದ್ಗಲ್ ಜನತೆಯ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ವಿಶೇಷವಾಗಿ ಮಹಿಳೆಯರ ಬಗ್ಗೆ ಬಹಳ ಅಭಿಮಾನ ಇದೆ. ಮಹಿಳೆಯರು ಅತ್ಯಂತ ಉತ್ಸಾಹಕತೆಯಿಂದ ಬಂದು ಇದರಲ್ಲಿ ಭಾಗವಹಿಸ್ತಾರೆ. ತಾವು ಇಂಥದ್ದೇ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಈ ಮುದ್ಗಲ್ ಎಲ್ಲ ರೀತಿಯಿಂದ ತಾಲೂಕಾಗಲಿಕ್ಕೆ ಅರ್ಹತೆ ಇದ್ದರೂ ಇನ್ನೂವರೆಗೆ ತಾಲೂಕಾಗಿಲ್ಲ. ಇದರ ಬಗ್ಗೆ ನಾವು 2-3 ಬಾರಿ ನಿಯೋಗವನ್ನು ಸಹ ತಗೊಂಡು ಹೋಗಿ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಹ ಮಾಡಿದ್ದೇವೆ. ಆದರೂ ಮುಖ್ಯಮಂತ್ರಿಗಳು ಬರುವ ದಿನಗಳಲ್ಲಿ ತಾಲೂಕು ರಚನೆ, ಹೊಸ ತಾಲೂಕು ರಚನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮುದ್ಗಲಿಗೇನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಆದರೆ ಒಂದು ಮಾತೇನಂದ್ರೆ, ನಮ್ಮ ಮುದ್ಗಲ್ ಐತಿಹಾಸಿಕ ಪಟ್ಟಣ, 2 ಸುತ್ತಿನ ಕೋಟೆ, 7 ಕಿಲೋಮೀಟರ್ ಇರತಕ್ಕಂಥ ಕೋಟೆ ಇದೆ. ಆಮೇಲೆ ಐತಿಹಾಸಿಕ ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ಮೊಹರಂ ಆಚರಣೆ ಎಲ್ಲ ಸಮಾಜದವರು ಸೇರ್ಕೊಂಡು ಇಲ್ಲಿ ಆಚರಣೆ ಮಾಡ್ತೀವಿ. ಇಂತಹ ಒಂದು ಐತಿಹಾಸಿಕ ಪಟ್ಟಣಕ್ಕೆ ತಾಲೂಕು ಕೊಡಬೇಕು. ಆಮೇಲೆ ಪುರಸಭೆ ಇದೆ, 23 ಸದಸ್ಯರು ಇದ್ದಾರೆ. ಅದೇ ನಾವು ಕಂಡಂತೆ ಗ್ರಾಮ ಪಂಚಾಯತಿಗಳು ಇರತಕ್ಕಂಥ ಪಟ್ಟಣಗಳಿಗೆ ಇವತ್ತು ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಮುದ್ಗಲ್ ಎಲ್ಲಾ ರೀತಿಯಿಂದ ಅರ್ಹತೆ ಇದ್ದರೂ ಇನ್ನೂ ಘೋಷಣೆ ಆಗಿಲ್ಲ. ಅದು ಘೋಷಣೆ ಆಗುವವರೆಗೆ ನಮ್ದು ನಿರಂತರ ಹೋರಾಟ ಇರ್ತದೆ. ಸರಿ, ನಿಮ್ಮಿಬ್ಬರ ಪ್ರಕಾರ ಸಮಸ್ಯೆಗೆ ಶಾಶ್ವತ ಪರಿಹಾರ ಏನು? ಶಾಶ್ವತ ಪರಿಹಾರ ಅಂದ್ರೆ ಸರ್, ಇದಕ್ಕೆ ಒಂದು ಮಾತು, ಇದು ತಾಲೂಕಾಗಲಿಕ್ಕೆ ಹಿನ್ನಡೆ ಆಗಿರುವಂತಹ ಕಾರಣ ಏನು ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಗೆದ್ದಂತಹ ಶಾಸಕರು ಒಂದು ಪಕ್ಷದವರು, ಅಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂತಹ ಪಕ್ಷ ಒಂದು ಬೇರೆ. ಈ ರೀತಿಯಿಂದ ನಮಗೆ ಹಿನ್ನಡೆ ಆಗಿದೆ. ಆದರೂ ಸಹ ನಾನು ಶಾಸಕರು ಹಾಗೂ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರಲ್ಲಿ ಮನವಿಯನ್ನು ಮಾಡುವುದೇನೆಂದ್ರೆ, ನೀವು ಸೋತರೂ ಪರವಾಗಿಲ್ಲ, ನಿಮ್ಮ ಪಕ್ಷ ಅಧಿಕಾರ ಅಲ್ಲಿ ಇಲ್ಲದಿದ್ರೂ ಪರವಾಗಿಲ್ಲ, ಎಲ್ಲರೂ ಇಬ್ಬರು ಸೇರ್ಕೊಂಡು ಮುದ್ಗಲಿನ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ನೀವು ಏನು ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ನಾವು ತಾಲೂಕು ಮಾಡ್ತೀವಿ, ನಾವು ಮುದ್ಗಲ್ ಕೋಟೆ ಉತ್ಸವ ಮಾಡ್ತೀವಿ, ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತೇಳಿ ಏನು ಆಶ್ವಾಸನೆ ಕೊಟ್ಟಿದ್ದೀರಲ್ಲ, ನೀವು ಅಧಿಕಾರ, ನಿಮ್ದು ಪಕ್ಷಾಧಿಕಾರ ಇದೆ, ನಿಮ್ದು ಶಾಸಕತ್ವ ಇದೆ, ನೀವು ಸೇರ್ಕೊಂಡು ಆ ಸಮಸ್ಯೆಗಳನ್ನು ಮಾಡಬೇಕು. ಅವ್ರ ಹೆಸರಾಗುತ್ತೆ, ಇವ್ರ ಹೆಸರಾಗುತ್ತೆ ಅಂತೇಳಿ ದಯವಿಟ್ಟು ಯೋಚನೆ ಮಾಡದೆ ಮುದ್ಗಲ್ನ ಸಮಸ್ತ ಜನರ ಪರವಾಗಿ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಅಂತೇಳಿ ನಾನು ಎಲ್ಲ ಮುದ್ಗಲ್ ಪಟ್ಟಣದ ಸಮಸ್ತ ಜನರ ಪರವಾಗಿ ನಾವು ಮನವಿಯನ್ನ ಸಹ ಅವರಲ್ಲಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಇಂದಿನ ಸಾಧಕರಾಗಿ ಕಾರ್ಯಕ್ರಮದಲ್ಲಿ ಇಬ್ಬರು ಸ್ಥಳೀಯ ಹೋರಾಟಗಾರರನ್ನು ನಿಮಗೆ ಮಾತಾಡಲು ಧನ್ಯವಾದಗಳು. ಈ ಜನರ ಸಮಸ್ಯೆ, ಅಧಿಕಾರಿಗಳ ಸ್ಪಂದನೆ, ಮುಂದಿನ ಹೋರಾಟ ಬಗ್ಗೆ ತಿಳಿದುಕೊಂಡಿದ್ದೇವೆ ನಮ್ಮ ವಾಹಿನಿಯಲ್ಲಿ ಎಂದು ಹೇಳ್ತಾರೆ. ಧನ್ಯವಾದಗಳು. 30 ವರ್ಷದಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಸದಾಶಿವ ಆಯೋಗದಂಥ ವರ್ಗೀಕರಣವನ್ನು ನಾವು ರಾಜ್ಯ ಸರ್ಕಾರಕ್ಕೆ 30 ವರ್ಷದಿಂದ ಹೋರಾಟ ಬಂದರೂ ಇದೇ. ಈಗ ನಮಗೆ ರಾಜ್ಯ ಸರ್ಕಾರದಿಂದ ಏನಂದ್ರೆ, ಸದಾಶಿವ ಆಯೋಗನ ಒಂದು ಬೆಳಗಾವಿಯಲ್ಲಿ ಒಂದು ಅಧಿವೇಶನದಲ್ಲಿ ಇರ್ತಿರುವಾಗ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಮಗೆ ನಾವು ಏಕಾಏಕಿ ಮುತ್ತಿಗೆ ಹಾಕಿದ್ವಿ. ಮುತ್ತಿಗೆ ಹಾಕಿದಾಗ ಆವಾಗ BJP ಸರ್ಕಾರ ಇತ್ತು. BJP ಸರ್ಕಾರದಲ್ಲಿ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು. ಆ ಗೃಹ ಸಚಿವರಾದಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಕೇಳುತ್ತಿರುವಾಗ ಏಕಾಏಕಿ ಹಿಂದಿಂದ ಯಾರು ಏನು ಮಾಡಿದ್ರು ಗದ್ದಲ ಮಾಡಿದಾಗ ಅವರು ತಮ್ಮ ಒಂದು ಅಸೋಸಿಯೇಷನ್ದಲ್ಲಿ ಏಕಾಏಕಿ ಇಲ್ಲ, ನೀವು ಅದನ್ನು ಚಾರ್ಜ್ ಮಾಡ್ರಿ ಅವರಿಗೆ ಅಂತ ಹೇಳಿದಾಗ ನಾವು ಚಾರ್ಜ್ ಮಾಡಿದಾಗ ನಾವು ಒಡೆ ಹೋದ ನಂತರ ಮತ್ತೆ ಒಳ್ಳೆ ಅವರು ನಮ್ಮನ್ನು ಲಾಠಿ ಮುಖಾಂತರ ಹೊಡೆಸಿಂದ ನಾವು ಮುದ್ಗಲಿಗೆ ಬಂದೀವಿ. ಬಂದೊತ್ತಿನಾಗ ಮತ್ತೆ ನಾವು ನಮ್ಮ ಹಿರಿಯರ ಮುಖಾಂತರ ಒಂದು ಸಭೆಯನ್ನು ಕರೆದಾಗ ಕೇಳಿದ್ವಿ ನಾವು, ಹಿಂಗೆ ಬೆಳಗಾವಿ ಸದಾಶಿವ ಆಯೋಗದ ನಾವು ಮಾಡಾಗ ಈ ಥರ ಆಗಿದೆ, ಹೆಂಗೆ ಮಾಡ್ಬೇಕು ಅಂದಾಗ
ಆಯಿತು ನೀವೆಲ್ಲ ರಾಜ್ಯದಲ್ಲಿ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡಬೇಕಾಗುತ್ತಾ ನೀವು ಮಾಡುವಂಥದ್ದು ಹಿರಿಯರು ಹೇಳಿದಾಗ ನಾವು ಅದಕ್ಕೆ ಒಪ್ಪಿಕೊಂಡು ಒಂದು ರಾಜ್ಯದಂತ ಹೋರಾಟ ಮಾಡಿದೆವು. ಮಾಡಿದ ನಂತರ ಮತ್ತೆ ನಾವು ಹಂಗೆ ಹೋರಾಟ ಮಾಡ್ಕೊಂತ ಬಂದು ಈಗ ನಮಗೆ ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ಒಂದು ವರ್ಗೀಕರಣವನ್ನು BJP ಸರ್ಕಾರದಲ್ಲಿ ನಮ್ಮ BJP ಸರ್ಕಾರದಾಗ CM ಆದಂಥ ಬಸವರಾಜ ಬೊಮ್ಮಾಯಿ ಅವರು ಒಂದು ಆದೇಶವನ್ನು ಕೊಟ್ಟರು. ಅವ್ರದ್ದು ವರ್ಗೀಕರಣ ಇದೆ, ಅದನ್ನು ಸದಸ್ಯವಾಗೋದನ್ನು ತಾವು ಮಾಡಬೇಕಂದಾಗ ಆಯಿತು ಅಂತಂದು ಸಚಿವ ಸಂಪುಟದ ಒಪ್ಪಿಗೆಂದರು. ಒಪ್ಪಿಗೆಂದ ಮೇಲೆ ಮತ್ತೆ ಅದು ಸರ್ಕಾರ ಮುಗಿಯಿತು. ಆ ಸರ್ಕಾರದ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟ ಕರೆದು ಇಲ್ಲ ಅವರು ಈ ಥರ ಮಾಡ್ತಾ ಇದ್ದ ಅವರು ವರ್ಗೀಕರಣ ಮಾಡಲೇಬೇಕು ಎಷ್ಟಿದ್ರು ಅವರು ನಾವು ಮಾಡಬೇಕಂತ ಹೇಳಿದೆವು ಅಂದಾಗ ತಾವು ಒಂದು ವರ್ಗೀಕರಣದಲ್ಲಿ ಸರ್ವೆ ಮಾಡಿಸಿ ಯಾರ್ಯಾರು ಎಷ್ಟು ಜನಸಂಖ್ಯೆ ಇರುತ್ತೆ ಜನಸಂಖ್ಯೆ ಅನುಗುಣವಾಗಿ ತಾವು ಒಂದು ನಿಗಮವನ್ನು ರಚನೆ ಮಾಡಿ ಒಂದು ಸಚಿವ ಸಂಪುಟದ ಒಂದು ಸಮಿತಿ ರಚನೆ ಮಾಡಿ ಅದೇ ಥರ ನಾವು ಇವರಿಗೆ ಇಷ್ಟು ಕೊಡಬೇಕಂದಾಗ ಆನಂತರ ಒಂದು ಮಾದಿಗ ಒಂದು ಸಂಬಂಧ ಜಾತಿಗಳ ಪರವಾಗಿ ಒಂದು ಏನನ್ನು ಸೂಚಿಸಿ ಅದರಲ್ಲಿ ಒಂದು 3 ವರ್ಗೀಕರಣ ಆಗಿ ವಿಂಗಡಣೆ ಮಾಡ್ತಾರೆ ಸರ್ಕಾರದವರು. ಅದರಲ್ಲಿ ಮೊದಲನೇ ಮಾದಿಗ ಸಮಾಜದ ಒಂದು ವರ್ಗೀಕರಣಕ್ಕೆ A ಅಂತ ಗುರುತಿಸಿ, ಚಲವಾದಿ ಸಂಬಂಧಿತ ಜಾತಿಗಳಿಗೆ ಒಂದು B ಅಂತ ಗುರುತಿಸಿ, ಲಂಬಾಣಿ ಒಡ್ಡರು ಅಂತ ಕೊರಚ ಭಜಂತ್ರಿ ಇವರಿಗೆಲ್ಲ ಕೂಡಿಸಿ ಒಂದು C ಅಂತ ಮಾಡಿ ಒಂದು 3 ವರ್ಗೀಕರಣ ಮಾಡಿ ಆದೇಶ ಮಾಡ್ತಾರೆ. ಅದೇ ಥರ ಆದೇಶ ಮಾಡೋದಕ್ಕೆ ನಮಗೆ ಅನುಕೂಲ ಆಗಿದೆ, ನಮಗೆ ಸಂತಸ ತಂದಿದೆ. ನಾವು ಅವರಿಗೆ ಸರ್ಕಾರಕ್ಕೂ ಮತ್ತು 2 ಸರ್ಕಾರಕ್ಕೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸದಸ್ಯ ಮುದ್ಗಲ್ ನ್ಯೂಸ್ ಕನ್ನಡದ ವಾಹಿನಿಗೆ ಎಲ್ಲ ನಮ್ಮ ರಿಪೋರ್ಟರ್ಸ್ಗೆ ಎಲ್ಲ ಧನ್ಯವಾದಗಳು. ನಾವು ಹೇಳೋದಿಷ್ಟೇ, ಸುಮಾರು 21 ವರ್ಷಗಳ ನಮ್ಮ ಹೋರಾಟ ಜೀವನದಲ್ಲಿ 3-4 ಸಮಸ್ಯೆಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಹೋರಾಟ ಮಾಡಿದ್ದೇವೆ. ಪ್ರಮುಖವಾಗಿ ಮುದ್ಗಲ್ ತಾಲೂಕು ರಚನೆ ಆಗಬೇಕು ಅನ್ನೋದು, ಆಮೇಲೆ ರೈತರ ಜೀವನಾಡಿಯಾಗಿರುವ ನಂದವಾಡಿಗೆ ಏತ ನೀರಾವರಿ ಜಾರಿಗೆ ಆಗಬೇಕು, ಮತ್ತು ಮುದ್ಗಲ್ ಕೋಟೆ ಉತ್ಸವ ಮಾಡಬೇಕು, ಮತ್ತು ಕುಡಿಯುವ ನೀರಿನ ಸಮಸ್ಯೆ ತೊಲಗಬೇಕು ಅಂತೇಳಿ ಏನು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನಂದವಾಡಿಗೆ ಏತ ನೀರಾವರಿ ಜಾರಿಯಾಗಿದೆ. ಎಲ್ಲ ರೀತಿಯಿಂದ ಅರ್ಹತೆ ಇರತಕ್ಕಂಥ ಮುದ್ಗಲ್ ತಾಲೂಕು ರಚನೆ ಆಗುವಂತಹ ಒಂದು ಅವಕಾಶ ಇದೆ. ಆ ಒಂದು ತಾಲೂಕು ರಚನೆ ಆದರೆ ನಮ್ಮ ಹೋರಾಟ ಜೀವನ ಸಾರ್ಥಕ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ಚಾನಲ್ ಮುದ್ಗಲ್ ನ್ಯೂಸ್ ಕನ್ನಡ ಮಂಜುನಾಥ್ ವರದಿಗಾರರಿಗೆ ತಮ್ಮಲ್ಲಿ ಗಮನಕ್ಕೆ ತರಬಯಸುವುದೇನೆಂದರೆ, ನಾನು ಮುದ್ಗಲ್ ಪಟ್ಟಣದ ಸರ್ವ ಜನಾಂಗಕ್ಕೂ ಒಂದು ಸಂದೇಶ ಕೊಡುವುದೇನೆಂದರೆ, ಮುದ್ಗಲ್ಲಲ್ಲಿ ಕುಡಿಯುವ ನೀರು, ಮುದ್ಗಲ್ ತಾಲೂಕು ಕೋಟಿ ಉತ್ಸವ 3 ನಾವು ಸಂಘಟನೆಯವರು ಹೋರಾಟ ಮುಖಾಂತರ ಮಾಡಬೇಕಂತೆಂದು ಪ್ರಯತ್ನ ಮಾಡಬೇಕಂತ ಮತ್ತು ಪಡೆಯಬೇಕಂತಂದು ನಾವು ಹೋರಾಟ ಮಾಡುತ್ತೇವೆ. ತಾವು ನಮ್ಮ ಸಂಘಟನೆಗೆ ಎಲ್ಲ ಸಂಘಟನೆ ಬಂದು ಅದರಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇನ್ನಿತರ ಸಂಘಟನೆಗಳು ಇದ್ದರೂ ಕೂಡ ಅವರಿಗೆ ಬೆಂಬಲ ನಾವು ತಗೊಂಡು ಕಳಿಸಿ ಎಲ್ಲರೂ ಬೆಂಬಲ ಕೂಡಿಕೊಂಡು ಎಲ್ಲ ಜನಪ್ರತಿನಿಧಿಗಳು ಮತ್ತು ಯುವಕರು ಮಹಿಳೆಯರು ಸೇರಿಕೊಂಡು ಒಂದು ದೊಡ್ಡದಾದ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಾಗಬಹುದು, ತಾಲೂಕು ಆಗ್ಬೋದು, ಒಂದು ದೊಡ್ಡದೊಂದು ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕು. ಮತ್ತು ಇದರಲ್ಲಿ ರಾಜಕೀಯ ಮತ್ತು ಅಧಿಕಾರಿಗಳ ಒಂದು ಅವರು ಬೆಂಬಲ ಕೊಡಬೇಕು. ಅವ್ರ ಮುಖಾಂತರ ಅದರ ಒಂದು ಒಳ್ಳೆಯದಾಗುತ್ತೆ. ಅದಕ್ಕೆ ತಾವು ಅದರಲ್ಲಿ ಭಾಗವಹಿಸಿ ಕುಡಿಯುವ ನೀರು ಮತ್ತು ತಾಲೂಕನ್ನು ಹೆಚ್ಚಿನ ರೀತಿಯಲ್ಲಿ ನಮಗೆ ಯಾವಾಗ ಆಗಬೇಕಾಗಿತ್ತು ತಾಲೂಕನ್ನು ಇದುವರೆಗೆ ಆದರೆ ಯಾರು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಇಚ್ಛಾಶಕ್ತಿ ಕಡಿಮೆ ಆಗಿರೋದ್ರಿಂದ ತಾವು ನಮಗೆ ಸಂದೇಶವನ್ನು ಇಷ್ಟೇ ಕೊಡೋದು. ಅವರಿಗೆ ತಾಲೂಕಾ ಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಮುದ್ಗಲ್ನ ಪ್ರತಿನಿಧಿಗಳಾಗಿರ್ಬೋದು, ಆನಂತರ ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳಿಗೆ ಒಂದೇ ನಾನು ಅವರಿಗೆ ಸಂದೇಶ ಕೊಡೋದು, ತಾವು ನಿರ್ಲಕ್ಷ್ಯ ವಹಿಸದೆ ನಮ್ಮ ಮುದ್ಗಲ್ಲನ್ನು ತಾಲೂಕನ್ನು ಮತ್ತು ಕೋಟೆಯನ್ನು ಕುಡಿಯೋ ನೀರಿಗೆ ತಮ್ಮ ಒಂದು ಗಮನ ಹರಿಸಿಕೊಂಡು ಒಂದು ವಾರಗಳಲ್ಲಿ ತಿಂಗಳಲ್ಲಿ 1 ತಿಂಗಳೊಳಗೆ ತಾವು ಇದನ್ನು ಯಾವುದೇ ಸರ್ಕಾರ ಇದ್ದರೂ ಇದೇ ಸರ್ಕಾರದ ಇದ್ದರೂ ತಮ್ಮ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದು ಕುಡಿಯೋ ನೀರಿಂದು ತಾಲೂಕು ಮಟ್ಟ
ತಾವು ಹೋಗಿ ತಗೊಂಡ್ಬಂದು ನಾವು ಮುದಗಲ್ ತಾಲೂಕನ್ನು ಘೋಷಣೆ ಮಾಡಿಸ್ಬೇಕು, ಕುಡಿಯೋ ನೀರಿನ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕೆಂದು ನಾನು ಸಾರ್ವಜನಿಕರಲ್ಲಿ ಒಂದು ಸದಸ್ಯ ಕೊಡ್ತಾ ಇದ್ದೇನೆ. ಮುದ್ಗಲ್ ಕನ್ನಡ ನ್ಯೂಸ್ ವರದಿಗಾರರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಮಂಜುನಾಥ್ ಕುಂಬಾರ್ ಅವರು ಮುದ್ಗಲ್ ಪಟ್ಟಣದ ಬಗ್ಗೆ ಆಗಲಿ, ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಬಗ್ಗೆ ಆಗಲಿ, ಅಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಅತ್ಯುತ್ತಮವಾಗಿ ಸರ್ಕಾರದ ಗಮನಕ್ಕೆ ತರುವ ಮೂಲಕ ಅತ್ಯುತ್ತಮವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವರ ಚಾನಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ.